ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ಅಡುಗೆ ಉಪ್ಸಾರು ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಮಾಡೋದನ್ನ ನೋಡೋಣ. ಈಗ ನಾನಿಲ್ಲಿ ಕುಕ್ಕರ್ಗೆ ನೀರನ್ನ ಇಟ್ಟು ಕಾಯಿಗೆ ಇಡ್ತಾಯಿದ್ದೀನಿ. ಇಲ್ಲಿ ನೀರು ಸ್ವಲ್ಪ ಕಾಯಲಿ. ಅಷ್ಟರಲ್ಲಿ ಒಂದು ಬಟ್ಲಷ್ಟು ಬೇಳೆ, ಒಂದು ಅರ್ಧ ಬಟ್ಲಷ್ಟು ಹೆಸರು ಕಾಳನ್ನ ತೊಳ್ಕೊಳ್ಳೋಣ. ಹಾಗೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಬೇಯಕ್ಕೆ ಸಹ ಒಣಗಿದ ಮೆಣಸಿನ್ಕಾಯಿ ಸಹ ಬೇಕಾದ್ರೆ ಹಾಕ್ಕೋಬೋದು. ಈಗ ಬೇಳೆನೆಲ್ಲ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹೀಗಾಗಿ ಸೊಪ್ಪನ್ನು ಅಷ್ಟೇ ಫಸ್ಟ್ ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಅದನ್ನು ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸಬ್ಬಕ್ಕಿ ಸೊಪ್ಪು ಆರೋಗ್ಯ ದೃಷ್ಟಿಯಲ್ಲಿ ತುಂಬಾ ಒಳ್ಳೆಯದು. ಹಾಗೆ ಇದು ಬಾಣಂತಿಯರಿಗೆ ಹೀಟ್ ಪರ್ಪಸ್ಗೆ ತುಂಬಾ ಒಳ್ಳೆಯದು. ಮತ್ತು ಇದರಲ್ಲಿ ಪೌಷ್ಟಿಕಾಂಶನೂ ಜಾಸ್ತಿ ಇರೋದ್ರಿಂದ ತುಂಬ ಒಳ್ಳೆಯ ಸಾಂಬಾರು. ಈ ಸಾಂಬಾರನ್ನ ಸಹ ಬಾಣಂತಿಯರಿಗೆ ಸಹ ಕೊಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದ ಕಾಯಿ ಮಸಾಲೆ ಏನೂ ರುಬ್ಬದೇ ಇರೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೆಯದು. ಹಾಗೆ ಮಕ್ಕಳಿಗೂ ಈ ಸೊಪ್ಪು ತಾಯಂದಿರು ತಿನ್ನೋದ್ರಿಂದ ಹಾಲು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಅರ್ಧ ಸ್ಪೂನಷ್ಟು ಜಾರಿಗೆ ಕಾಳು ಮೆಣಸನ್ನು ಹಾಕ್ಕೊಳ್ಳೋಣ. ಹಾಗೆ 1-1/4 ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು 8ರಿಂದ 10 ಬೆಳ್ಳುಳ್ಳಿ. ಈಗ ಕುಕ್ಕರು ಕೂಗಿದೆ, ತಣ್ಣಗಾಗಿದೆ, ಪ್ರೆಷರೆಲ್ಲ ಹೋಗಿ ಈಗ ಅದರಲ್ಲಿ ಹಾಕಿರ್ತಕ್ಕಂಥ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಮೆಣಸಿನ್ಕಾಯಿನೂ ಕಾಳನ್ನ ಎತ್ಕೊಳ್ಳೋಣ. ಮೆಣಸಿನ್ಕಾಯಿ ಕಾಳನ್ನ ಎತ್ಕೊಂಡು ಈಗ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇಷ್ಟು ಬೆಂದರೆ ಸಾಕು. ತುಂಬ ಬೆಂದುಬಿಟ್ರೆ ಚೆನ್ನಾಗಿರಲ್ಲ ಸೊಪ್ಪು. ಕರೆಕ್ಟಾಗಿ ಬೆಂದಿದೆ. ಈಗ ಅದರಲ್ಲಿರತಕ್ಕಂಥ ಮೆಣಸಿನ್ಕಾಯಿನೆಲ್ಲ ಬೇರೆ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡಿಬಿಟ್ಟು ತಣ್ಣಗಾದಮೇಲೆ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ನಾನಿಲ್ಲಿ ಮಾಡ್ತಾ ಇರ್ತಕ್ಕಂಥ ಸಾಂಬಾರು ಒಂದು 5ರಿಂದ 6 ಜನಕ್ಕೆ ಆಗೋಷ್ಟು ಸಾಂಬಾರನ್ನ ಇಲ್ಲಿ ಮಾಡ್ತಾಯಿದ್ದೀನಿ ನಾನು. ಅಷ್ಟು ಕಾಳಾದರೆ ಸಾಕಾಗುತ್ತೆ. ಬೇಕು ಅನ್ನೋರು ಇನ್ನೂ ಸ್ವಲ್ಪ ಕಾಳು, ತೀರಾ ಗಟ್ಟಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಕಾಳನ್ನ ಸಹ ಸೇರಿಸ್ಕೋಬೋದು. ಹಾಗೆ ಇಲ್ಲಿ ನಾನು ಕುಕ್ಕರ್ದಲ್ಲಿರ್ತಕ್ಕಂಥ ಬೇಯಿಸಿರ್ತಕ್ಕಂಥ ಸೊಪ್ಪು ಮತ್ತು ಬೇಳೆನ ನೀರನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ. ಬಸ್ಕೊಂಡು ಕಾಳು ಒಗ್ಗರಣೆ ಅಷ್ಟರಲ್ಲಿ ಹಾರ್ಕೋಬೇಕು ಸ್ವಲ್ಪ. ನೋಡಿ, ಈಗ ತಣ್ಣಗಾಗಿದೆ. ಕಾಳನ್ನ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ತುಂಬ ಈಸಿಯಾಗಿ ಮಾಡ್ಕೋಬೋದು. 5 to 6 ಮಿನಿಟ್ಸ್ ಇಲ್ಲ 7 ಮಿನಿಟ್ಸ್ ಅಷ್ಟರಲ್ಲಿ ಸಾಂಬಾರೆಲ್ಲ ರೆಡಿ ಆಗಿಬಿಡುತ್ತೆ. ಈಗ ರುಬ್ಬಿದ್ದು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಾನು ಕಾಳು ಬೇಯಿಸಿರ್ತಕ್ಕಂಥ ನೀರನ್ನೇ ಹಾಕ್ತೀನಿ. ಇದು ಉಪ್ಸಾರು ಆಗಿರೋದ್ರಿಂದ ಬೇರೆ ನೀರು ಹಾಕಿದ್ರೆ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ. ಈಗ ನೋಡಿ, ರುಬ್ಬಿರ್ತಕ್ಕಂಥ ಮಸಾಲೆ ತುಂಬ ನೈಸಾಗೂ ಬೇಡ, ತುಂಬ ತರ್ತರಿಯಾಗೂ ಬೇಡ, ಮೀಡಿಯಮ್ ಹಂತಕ್ಕೆ ರುಬ್ಕೊಳ್ಳೋಣ. ನೋಡಿ, ನಾನು ಜಾರಿಗೂ ಸಹ ಅಷ್ಟೇ ಕಾಳು ಬೇಯಿಸಿರ್ತಕ್ಕಂಥ ನೀರನ್ನೇ ಹಾಕ್ತಾಯಿದ್ದೀನಿ. ನೀರು ಸ್ವಲ್ಪ ನಾವು ಮೆಜರ್ಮೆಂಟ್ ಇಡಬೇಕಾದ್ರೆ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡ್ಬಿಟ್ರೆ ಆವಾಗ ಸಾಂಬಾರಿಗೆಲ್ಲ ಅದೇ ನೀರನ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಸಾಂಬಾರು ರೆಡಿಯಾಗಿದೆ. ಈಗ ಪಲ್ಯನ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಕಾಯಕ್ಕಿಡೋಣ. ಬಾಣಲಿ ಕಾಯ್ದಮೇಲೆ ಸ್ವಲ್ಪ ಸಾಸಿವೆನ ಹಾಕೋಣ. ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಸಿಡಿತಿದ್ದಂಗೆ ಒಂದು 2ರಿಂದ 2.5 ಸ್ಪೂನು ಇಲ್ಲ 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಈಗ ಎಣ್ಣೆನೂ ಕಾಯ್ದಿದೆ. ಈಗ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಇಲ್ಲಿ 2 ಮೀಡಿಯಮ್ ಗಾತ್ರದ ಈರುಳ್ಳಿನ ಸಣ್ಣಗೆ ಹಚ್ಚಿದ್ದೀನಿ.
ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು. ಅವರವ್ರ ಅನುಗುಣಕ್ಕೆ ತಕ್ಕಂಗೆ ಯಾವ ಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಳ್ಳಿ. ಈಗ ನೋಡಿ ಸೊಪ್ಪಲ್ಲಿ ಇರ್ತಕ್ಕಂಥ ನೀರನ್ನ ಸ್ವಲ್ಪ ಹಿಂಡಿ ತೆಗಿತಾಯಿದ್ದೀನಿ. ತುಂಬ ನೀರಂಗಿದ್ರೆ ಪಲ್ಯ ಚೆನ್ನಾಗಿರಲ್ಲ. ಸ್ವಲ್ಪ ಆರಿದ್ಮೇಲೆ ಈ ರೀತಿಯಾಗಿ ಸೊಪ್ಪಲ್ಲಿ ಇರ್ತಕ್ಕಂಥ ನೀರನ್ನ ಹಿಂಡಿ ತೆಗೆದುಬಿಡಬೇಕು. ಈಗ ಈರುಳ್ಳಿನೂ ಬೆಂದಿದೆ. ಈಗ ಮುಕ್ಕಾಲು ಭಾಗದಷ್ಟು ಬೆಂದಿದೆ, ಸಾಕು. ಈಗ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಇಲ್ಲೇ ಹಾಕ್ಕೊಳ್ಳೋಣ. ಯಾಕೆಂದರೆ ಕಾಳು ಮತ್ತು ಬೇಳೆಗೆ ಹಾಕಿರೋದ್ರಿಂದ ನೋಡಿಕೊಂಡು ಈರುಳ್ಳಿ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಈಗ ಸೊಪ್ಪನ್ನು ಈರುಳ್ಳಿ ಜೊತೆಗೆ ಹಾಕಿ ಚೆನ್ನಾಗಿ 1-2 ನಿಮಿಷ ಕೈ ಆಡಿದ್ರೆ ಸೊಪ್ಪಿನ ಪಲ್ಯ ರೆಡಿ. ಇಲ್ಲಿ ಕಾಯಿ ತುರಿ ಬೇಕು ಅನ್ನೋರು ಹಾಕ್ಕೊಳ್ಳಿ, ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಕಾಯಿ ತುರಿನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕೈ ಆಡಿದ್ರೆ ಸೊಪ್ಪಿನ ಪಲ್ಯ ಮತ್ತು ಉಪ್ಪು ಸಾಂಬಾರು ರೆಡಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಸಾಂಬಾರು ಅಂತ. ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ, ಏನೇ ಮಿಸ್ಟೇಕ್ ಇದ್ದರೂ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ ಸೊಪ್ಪಿನ ಪಲ್ಯನೂ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಉಪ್ಸಾರು, ಮುದ್ದೆ, ಸೊಪ್ಪಿನ ಪಲ್ಯ ಆಗಿದೆ. ಉಪ್ಸಾರಿಗೆ ಮುದ್ದೆ ಸೂಪರ್ ಕಾಂಬಿನೇಷನು. ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿದು. ನೋಡಿ ಉಪ್ಸಾರು, ಮುದ್ದೆ, ಸಾಂಬಾರು ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ವಿಡಿಯೋನ ಇಷ್ಟೊತ್ತು ಗಂಟೆ ವಾಚ್ ಮಾಡಿ.